ಹಾಗೂ ಕೂಡ ನಾವೇನು ಮಾಡಿಲ್ಲ. ಹಿಂಗೆಲ್ಲ ದನಿನಲ್ಲಿ ಮಾತಾಡೋದು ಸರಿನಾ? ಅಥವಾ ಹೋಗಿ ನೀವು FIR ಕೊಡಿ ಅಂತ ಇಮಿಡಿಯೇಟಾಗಿ ಕೊಡಲೇಬೇಕು ಅಂತ ಏನಾದರೂ ಕಾನೂನಲ್ಲಿ ಇದೆಯಾ? ಹೌದಪ್ಪ, ಇದು ಮಾಡಿಲ್ಲ ಅಂದರೆ ಓಕೆ. ಈಗ ಎಲ್ಲೆಲ್ಲಿ ನಿರ್ಲಕ್ಷ್ಯ ಆಗಿದೆ ಅಲ್ಲಿ ಆಗಲೇ ಅಮಾನತ್ ಮಾಡಿದ್ದಾರೆ. ಸಚಿನ್ ಅವ್ರ ಫ್ಯಾಮಿಲಿ ಇವರು ಸಿಗ್ತಾ ಇಲ್ಲ ಅಂದಾಗ ಹೋಗಿ ದೂರು ಬೀದರ್ನಲ್ಲಿ ದೂರು ಕೊಡೋ ಸಂದರ್ಭದಲ್ಲಿ ಅಲ್ಲಿ ನಿರ್ಲಕ್ಷ್ಯ ಆಗಿದೆ ಅಂದ್ಬಿಟ್ಟು ಈಗಾಗಲೇ 2 ಹೆಡ್ ಕಾನ್ಸ್ಟೇಬಲ್ಗೆ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಇದರಿಂದ BJPಯವರು ಯಾವಾಗಲೂ ಕೂಡ ಅವರಿಗೆ ಏನಾಗ್ಬಿಟ್ಟಿದೆ ಅಂದರೆ ಇಂಥದ್ದು ಏನಾದರೂ ಘಟನೆಗಳಾದರೆ ಅವ್ರಿಗೆ ಭಾಳ ಖುಷಿ. ಯಾವುದೇ ಒಂದು ಸಾಕ್ಷಿ ನೋಡಲ್ಲ, ಯಾವುದೇ ಒಂದು ಲಾಜಿಕ್ ನೋಡಲ್ಲ, ಕಾನೂನು ನೋಡಲ್ಲ, ಸಂವಿಧಾನದ ಅರಿವಿಲ್ಲ ಇವರಿಗೆ. ಸೊ ಇವೆಲ್ಲನೂ ಕೂಡ ನೀವು ನೋಡಿದ್ರೆ ಮೇಲ್ನೋಟಕ್ಕೆ ಇವೆಲ್ಲ BJPಯವ್ರು ಯಾಕೆ ಇದನ್ನ ಭಾಳ ಪ್ರೀತಿಯಿಂದ ತಗೊತಾ ಇದ್ದಾರೆ ಅಂದರೆ, ಒಂದು ನಾನಿದ್ದೀನಿ ಅಂತ. ಎಲ್ಲೋ ಒಂದು ಕಡೆ ಯಾರೋ ಒಬ್ಬ ನಮ್ಮ ಕಾರ್ಪೊರೇಟರ್ ಅವರ ಬ್ರದರ್ ಇದರಲ್ಲಿ ಇದ್ದಾರೆ ಅಂದ್ಬಿಟ್ಟು ಅವ್ರ ಅಣ್ಣ ಇದ್ದಾರೆ ಅಂದ್ಬಿಟ್ಟು ತಗೊಂಡಿದ್ದಾರೆ. ಇದೆಲ್ಲ ಏನಕ್ಕಂದ್ರೆ ಯಡಿಯೂರಪ್ಪ ಅವರ ಪಾಕ್ಸ್ ವಿಚಾರ ಮುಚ್ಚಾಕ್ಲಿಕ್ಕೆ, ಮುನಿರತ್ನ ಅವ್ರ ವಿಚಾರ ಮುಚ್ಚಾಕ್ಲಿಕ್ಕೆ, CT ರವಿ ಅವರ ವಿಷಯಗಳನ್ನ ಮುಚ್ಚಾಕ್ಲಿಕ್ಕೆ, ಮತ್ತೆ ಈಗೇನೋ ಹೊಸದು ಬಂದಿದೆ ಅಲ್ಲ, ಯಾವುದೋ ಅದೊಂದು ಪ್ರಕರಣ, ಗುಲಾಬ್ ಜಾಮೂನು, ರಸಗುಲ್ಲ ಅಂತವೆಲ್ಲ, ಇವೆಲ್ಲ BJP ಮುಖಂಡರೇ ಅಲ್ವಾ, ಇಂಥವೆಲ್ಲ ಪ್ರಕರಣಗಳು ಮುಚ್ಚಾಕ್ಲಿಕ್ಕೆ. ಮೊನ್ನೆ ಸದನದಲ್ಲಿ ನೋಡಿದ್ರಿ, BJPಯವರು ವಿಪಕ್ಷ ಸ್ಥಾನಕ್ಕೂ ಲಾಯಕ್ಕಿಲ್ಲ ಅಂತ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಅವರು ಒಂದು ಇಶ್ಯೂ ಕೂಡ ಅವರು ಮಾತಾಡ್ಲಿಕ್ಕೆ ಆಗಿಲ್ಲ, ಇಶ್ಯೂ ಕೂಡ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ತಗೊಳ್ಳಿಕ್ಕೆ ಅವ್ರ ಕಲೆಯಿಂದ ಆಗಿಲ್ಲ. ಅವ್ರೇನು ಬಡದಾಟ ಇದೆ ಅಲ್ಲ, AJP, BJP, YJP ಇವೆಲ್ಲ ಮುಚ್ಚಾಕ್ಲಿಕ್ಕೆ ಇವತ್ತು ಇವರೆಲ್ಲ ಇದೆಲ್ಲ ಮಾಡ್ತಾ ಇರೋದು. ನಾನು ಭಾಳ ಸ್ಪಷ್ಟವಾಗಿ ನಮ್ಮ ನಿಲುವಿದೆ. ಈ ಸದ್ಯಕ್ಕೆ ಏನು ನನ್ನ ಹತ್ರ ಮಾಹಿತಿ ಇದೆ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ನಾನು ಕೂಡ ಇಂಥ ಘಟನೆಗಳನ್ನು ಆಗಬಾರ್ದು. ಅದು ಯಾರೇ ಇರ್ಬೋದು, ವಂಚನೆ ಯಾರಿಂದ ಆಗಿರ್ಬೋದು, ಅದು ತನಿಖೆ ಆಗಲಿ. ಯಾರು ಎಲ್ಲೂ ಓಡೋಗಿಲ್ಲ, ಯಾರು ತಪ್ಪಿಸ್ಕೊಂಡು ಓಡಾಡ್ತಾ ಇಲ್ಲ. ಅವ್ರದ್ದು ನಿಜಾನಾ ಇವ್ರದ್ದು ನಿಜಾನಾ, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ಬರಲಿ ಎಲ್ಲ ಹೊರಗಡೆ. ಇವರೇ ಆಗಲೇ ಕನ್ಕ್ಲೂಷನ್ ಮಾಡಿಬಿಟ್ಟಿದಾರ BJPಯವರು. ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ಇಂಥ ಘಟನೆಗಳು ಆಗಬಾರ್ದು. ಇದಕ್ಕೆ ಅವರೇನು ವೈಯಕ್ತಿಕ ವ್ಯವಹಾರ ಏನೇ ಇರ್ಬೋದು, ಅದಕ್ಕೆ ಸರ್ಕಾರಕ್ಕೆ ಸಂಬಂಧ ಇಲ್ಲ, ಅದಕ್ಕೆ ಇಲಾಖೆಗೆ ಸಂಬಂಧ ಇಲ್ಲ, ಅದಕ್ಕೆ ನನಗೆ ಸಂಬಂಧ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಇದಕ್ಕೆ ಏನು ತನಿಖೆ, ಇವಾಗ ರೈಲ್ವೆ ಪೊಲೀಸ್ ಸ್ಟೇಷನ್ನಲ್ಲಿ ತನಿಖೆ ನಡೀತಾ ಇದೆ. ಅವ್ರೇನಾದರೂ ಸಹಕಾರ, ನಮ್ಮ ಜಿಲ್ಲಾ ಆಡಳಿತ ಮತ್ತು ಬೀದರ್ ಜಿಲ್ಲಾ ಆಡಳಿತದವರೆಗೂ ನಾನು ಹೇಳಿದ್ದೀನಿ, ಅದೇನೇ ಸಹಕಾರ ಬೇಕಿದ್ರು ಅವ್ರಿಗೆ ಕೊಡಲಿಕ್ಕೆ. ಅಕಸ್ಮಾತ್ ಅವ್ರೇನಾದರೂ ಹಸ್ತಾಂತರ ಮಾಡ್ತೀರಿ ಇಲ್ಲಿ ಅಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ ರೆಡಿಯಾಗಿರಿ ಅಂತಲೂ ಕೂಡ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಮತ್ತು ಹೋಮ್ ಮಿನಿಸ್ಟರ್ ಅವ್ರಿಗೆ ಕೂಡ ಮನವಿ ಮಾಡ್ಕೊಂಡು, ನೋಡಿ ಸರ್ ಅವ್ರ ಕಡೆಯಿಂದ ಆಗ್ತಾ ಇಲ್ಲ, ಅದು ಏನಾದರೂ ಲೋಕಲಲ್ಲಿ ಆಗ್ತಾ ಇಲ್ಲ ಅಂದರೆ ಇಂಡಿಪೆಂಡೆಂಟ್ ಸಂಸ್ಥೆಯಿಂದನೂ ಕೂಡ CID ಇರ್ಬೋದು, ಬೇರೆ ಸಂಸ್ಥೆಯಿಂದ ಯಾವುದಾದ್ರೂ ನಿಮ್ಗೆ ಸೂಕ್ತ ಅನ್ನಿಸುತ್ತೆ ಅವ್ರಿಗೆ ಕೂಡ ತನಿಖೆ ಮಾಡಲಿಕ್ಕೆ ನಾನು ಕೂಡ ಆಗ್ರಹ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಸುಮ್ಮನೆ ಹುಡುಕಿರ್ಲಾರ್ದೆ ಆರೋಪ ಮಾಡೋದು, ಯಾವುದೇ ವಿಷಯ ಇರಲಾರ್ದೆ ಆರೋಪ ಮಾಡೋದು BJPಗೆ ಸೂಟ್ ಮಾಡೋದು. ಏನಿದ್ರು ಕೂಡ ದಯವಿಟ್ಟು ಸಾಕ್ಷಿಗಳು ಕೊಡಿ. ನಾವು ಹೆಂಗೆ ಕೊಡ್ತಾ ಇದ್ದೀವಲ್ಲ, ದಾಖಲೆಗಳು ಕೊಡಿ, ಮಾಡೋಣ. ಬರಲಿ FSL ರಿಪೋರ್ಟು, ಅದು ಯಾರು ಬರ್ದಿರೋದು ಡೆತ್ ನೋಟು, ಅದರಲ್ಲಿ ವಿಷಯಗಳು ಏನಿದೆ, ಹೇಗಿದೆ, ಅದೆಲ್ಲ ನೋಡ್ಕೊಂಡು